ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕಲ್ಲಿ ನಿಮಗೆ 37 ಇಂಚು ಅಂತಂದರೆ ಕೆಲವೊಂದು ಪರ್ಟಿಕ್ಯುಲರ್ ಅಪ್ಪರ್ ಚೆಸ್ಟ್ ಪ್ರಕಾರ ಡೀಪ್ ನೆಕ್ ಇಟ್ಟಾಗ ಎಷ್ಟು ನೀವು ನೆಕ್ ಬಿಡ್ತು ಎಷ್ಟು ಶೋಲ್ಡರ್ ಇಟ್ಕೊಳ್ಬಹುದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇವತ್ತು ನಾನು ಮಾಡ್ತಾ ಇರೋದು 37 ಇಂಚು ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್. ಸೊ ನಾನು ಇವಾಗ ಏನೇನೆಲ್ಲ ಮೆಷರ್ಮೆಂಟ್ ಹಾಕ್ತೀನಿ, ನೆಕ್ ವಿಡ್ತ್ ಮತ್ತು ಶೋಲ್ಡರ್, ಆರ್ಮೋಲ್, ಇದೆಲ್ಲ ನೀವು 36, 37, 38 ಈ ಮೂರು ಮೆಷರ್ಮೆಂಟ್ಗೆ 9 ಇಂಚು, 10 ಇಂಚು, 11 ಇಂಚು ಡೀಪ್ ನೆಕ್ ಇದ್ದಾಗ ನಾನು ಈಗ ಏನು ಹೇಳ್ಕೊಡ್ತೀನಿ ಈ ಮೆಷರ್ಮೆಂಟ್ಸ್ನ ಹಾಕಿ ನೀವು ಕಟಿಂಗ್ ಮಾಡಿದ್ರೆ ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ. ಓಕೆನಾ? ಸೊ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇದೇ ತಿಂಗಳ 18ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ವಿಡಿಯೋ ನೋಡಿದ್ರಲ್ಲ, ಸೊ ಈ ವಿಡಿಯೋದಲ್ಲಿರೋದು ಅಂದರೆ ಪರ್ಟಿಕ್ಯುಲರ್ ನೇಮ್ ಹೇಳ್ಬಿಡ್ತೀನಿ ಒಂದ್ಸರಿ. ಬೋಟ್ ನೆಕ್, ಹಾಫ್ ಕಲರ್ ನೆಕ್ ಬ್ಲೌಸ್, ಬೋಟ್ ನೆಕ್ ಬ್ಲೌಸ್, ಹಾಗೆ ಹಾಫ್ ಕಲರ್ ನೆಕ್ ಬ್ಲೌಸ್, ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್ ಚೂಡಿದಾರ್ ಸೆಟ್, ಟಾಪ್ ಮತ್ತು ಬಾಟಮ್ ಮತ್ತು ಜಾಕೆಟ್ 3 ಇರುತ್ತೆ. ಅದಾದಮೇಲೆ ನಿಮಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಕಟೋರಿ ಬ್ಲೌಸ್, ಹಾಗೆ 2 ಥರ ಗೌನ್, ಒಂದು ಅಂಬ್ರಲಾ ಗೌನ್, ಒಂದು ಸ್ಯಾರಿನಲ್ಲಿ ಮಾಡುವಂತಹ ಟ್ರೆಡಿಷ್ನಲ್ ಗೌನ್. ಸೊ ಇದಿಷ್ಟು ನಿಮಗೆ ಏನಿದೆ ಇಂಟರ್ಮೀಡಿಯೇಟ್ ಕ್ಲಾಸ್ ಇದರಲ್ಲಿ ಸಿಗುತ್ತೆ. ಇದು ಬಂದು 18ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 3000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಬೇಗ ಪೇ ಮಾಡಿ ಜಾಯಿನ್ ಆಗಿ. ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಲೈನಿಂಗ್ನ ನಾನಿಲ್ಲಿ ಫೋಲ್ಡೆಡಲ್ಲಿ ಹಾಕೊಂಡಿದ್ದೀನಿ. ಸೊ 37 ಇಂಚು ಅಂತ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.25 ಇಂಚು ಬರುತ್ತೆ. ಸೊ 9.25 ಇಂಚಿಗೆ 3 ಇಂಚು ಸೇರಿಸಿದಾಗ 12.25 ಆಗುತ್ತೆ. ನೋಡಿ 12.25 ಇದು ಕರೆಕ್ಟಾಗಿ ಫೋಲ್ಡ್ ಆಗಿದೆ. ಸೊ ಎಲ್ಲ ಕಡೆ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ಫೋಲ್ಡೆಡಲ್ಲಿ ಹಾಕೊಂಡು ಫಸ್ಟು ನಾವು ಕಟ್ ಮಾಡ್ಕೊಳ್ಳೋಣ ಲೈನಿಂಗ್. ಈಗ ಬ್ಲೌಸ್ನ ಉದ್ದ ಮಾರ್ಕ್ ಹಾಕೋಣ. ಸೊ ಫಸ್ಟ್ ನಾವು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಬ್ಲೌಸ್ನ ಲೆಂತ್ ಬಂದು 14 ಇಂಚು. ನೋಡಿ 14 ಇಂಚಿಗೆ 1 ಇಂಚು ಸೇರಿಸಿ 15 ಇಂಚಿಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ 1 ಇಂಚ್ ಆ್ಯಡ್ ಮಾಡ್ತಾ ಇರೋದು ನಾನು ಬ್ಯಾಕ್ ಪಾರ್ಟ್ಗೆ. ಒಂದು ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ಈಗ ನಾನು 37 ಇಂಚು ಅಪ್ಪರ್ ಚೆಸ್ಟ್ಗೆ 9.25 ಇಂಚು ಡೀಪ್ ನೆಕ್ ಇಡ್ತಾ ಇದ್ದೀನಿ. ಸೊ 37 ಇಂಚು ಅಪ್ಪರ್ ಚೆಸ್ಟ್ಗೆ 9.25 ಇಂಚು ಡೀಪ್ ನೆಕ್ ಇಟ್ಟಾಗ ನಾನು ಇಲ್ಲಿ ಫಸ್ಟಿಗೆ ನೆಕ್ ವಿಡ್ತ್ ಇಟ್ಕೊಳ್ಳೋದು 2 ಇಂಚು ಅಥವಾ 1.25 ಇಂಚು ಇಟ್ಕೊಳ್ಬೋದು. ನಾನಿಲ್ಲಿ 2 ಇಂಚ್ ಇಡ್ತಾ ಇದ್ದೀನಿ. ಸೊ ಈ ನೆಕ್ ವಿಡ್ತಿಂದ 2.25 ಇಂಚು ನಾನು ಶೋಲ್ಡರ್ ಇಡ್ತೀನಿ, ಅಥವಾ 3 ಇಂಚ್ ಕೂಡ ಇಟ್ಕೋಬಹುದು. ಸ್ವಲ್ಪ ಬ್ರಾಡ್ ಇನ್ನೂ ಸ್ವಲ್ಪ ಡೀಪ್ ಜಾಸ್ತಿ ಮಾಡ್ಕೊಳ್ತೀವಿ ಅಂದರೆ ನೆಕ್ ವಿಡ್ತ್ 1.25 ಇಂಚು, ರೆಡಿ ಶೋಲ್ಡರ್ 2.25 ಇಂಚ್ ಇಡಿ, ರೆಡಿ ಶೋಲ್ಡರ್ 2 ಸಿಗುತ್ತೆ. ಓಕೆನಾ? ಸೊ ಈ ಥರ ಇಟ್ಕೊಳ್ಬೇಕು. ಸೊ ಟೋಟಲ್ ನಾನು ಇಟ್ಟಿರೋದು 2 ಇಂಚು, 3 ಇಂಚು, 5 ಇಂಚು ಶೋಲ್ಡರ್ ಇಟ್ಟಿದ್ದೀನಿ. ಸೊ ಇದನ್ನು ನೀವು 4.25 ಇಂಚು ಶೋಲ್ಡರ್ ಕೂಡ ಇಟ್ಕೊಳ್ಬೋದು. ಭುಜ ಜಾರುತ್ತೆ ಅನ್ನೋ ಪ್ರಾಬ್ಲಮ್, ನಾವು ಹೆಂಗೆ ಸ್ಟಿಚ್ ಮಾಡಿದ್ರು ಭುಜ ಜಾರುತ್ತಾ ಇದೆ ಮೇಡಮ್ ಅನ್ನೋರು 4.25 ಇಂಚು ಟೋಟಲ್ ಅಂದರೆ ನೆಕ್ ಬಿಡ್ತು 1.25 ಇಂಚು, 2.25 ಇಂಚು ಶೋಲ್ಡರ್, ಈ ಥರ ಒಂದು 1/2 ಇಂಚ್ ಶೋಲ್ಡರ್ ಕಡಿಮೆ ಮಾಡಿಕೊಂಡು ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಸೊ 5 ಇಂಚಿಗೆ ಅರ್ಧ ಇಂಚು ಸೇರಿಸಿ 5.25 ಇಂಚಿಗೆ ನಾನು ಆರ್ಮೋಲ್ ಲೆಂತ್ ಮಾರ್ಕ್ ಹಾಕ್ತಾ ಇದ್ದೀನಿ.
ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಸೊ ಇಲ್ಲಿ ಎಷ್ಟಿದೆ 5 ಇಂಚು ಅಷ್ಟನ್ನೇ ಇಲ್ಲೂ ಇಟ್ಕೊಳ್ಳೋಣ. ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 37 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.25 ಇಂಚ್ ಆಗುತ್ತೆ. ಸೊ 9.25 ಇಂಚ್ ಒಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 2 ಇಂಚು ಮಾರ್ಜಿನ್, ಇಲ್ಲಿಂದ 1.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಬ್ಯಾಕ್ ಆರ್ಮೋಲ್ ಶೇಪ್ ಕೊಡಿ. ಓಕೆನಾ? ಸೊ ನೆಕ್ಸ್ಟ್, ಸೊ ಇಷ್ಟ ಆದಮೇಲೆ ಸೊ ಇಲ್ಲಿ ನೆಕ್ ವಿಡ್ತ್ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ನಿಮಗೆ ಯಾವ ನಾನೊಂದು ಬಾಕ್ಸ್ ಹಾಕಿ ತೋರಿಸ್ಬಿಡ್ತೀನಿ. ಸೊ 9.5 ರೆಡಿ ಡೀಪ್. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ನಾನು 10 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ತೀನಿ. ಸೊ ಇಲ್ಲಿ 2 ಇಂಚ್ ಇದೆ, ಇಲ್ಲಿ ನಾನು 3.5 ಇಂಚು ಬ್ರಾಡ್ ಕೊಡ್ತೀನಿ. ಈ ರೀತಿ 3.5 ಇಂಚಿಗೆ. ಸೊ ಈಗ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕಿ ಒಂದು ಬಾಕ್ಸ್ ಹಾಕೊಂಡ್ಬಿಡೋಣ ಈ ರೀತಿ. ಸೊ ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ 31 ಇಂಚು. ಓಕೆನಾ? ಸೊ ಈ ಬಾಕ್ಸಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ನೀವು ಹಾಕೊಳ್ಳಿ. ಸೊ ಇಲ್ಲಿ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇದ್ದೀನಿ, ಸೊ ಹಾಗಾಗಿ ನಾನು ಹಾಕ್ತಾ ಇಲ್ಲ. ಸೊ ಸೊಂಟದ ಸುತ್ತಳತೆ 31, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.25 ಆಗುತ್ತೆ. 7.25ಗೆ 1 ಇಂಚು ಸೇರಿಸಿ 8.25 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಿದ್ದೀನಿ. ಸೊ ಟೇಪ್ನ ಇದೇ ಥರ ಈ ರೀತಿ ಮಡ್ಚ್ಕೊಂಡು ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ, ನಾವು ಡಾಟ್ ಮಾರ್ಕ್ ಹಾಕ್ಕೊಳ್ಳಿಕ್ಕೆ. ಅದಾದಮೇಲೆ ಇಲ್ಲಿಂದ 2 ಇಂಚು ಮಾರ್ಜಿನ್. ಸೊ ಇಲ್ಲಿ ಲೈನ್ ಹಾಕೊಂಡ್ಬಿಡೋಣ. ಸೊ ಡಾಟ್ ಮಾರ್ಕ್ ಹಾಕಿದ್ದೀವಲ್ಲ, ನಾವು ಹಾಕಿರೋ ಡೀಪ್ಗೂ ನಾವು ಹಾಕೋ ಡಾಟ್ಗೂ 1 ಇಂಚಷ್ಟು ಡಿಫ್ರೆನ್ಸ್ ಇರಲಿ. ಸೊ ಡಾಟ್ ಆ ರೀತಿ ಹಾಕೊಳ್ಳಿ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ, ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್ ಈ ರೀತಿ. ಸೊ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಆರ್ಮೋಲ್ ರೌಂಡ್ ಕರೆಕ್ಟ್ ಬಂದಿದೆಯಾ ನೋಡ್ಕೊಬೇಕು. 1/2 ಇಂಚು ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ. ಸೊ ನಾನು ಕಟಿಂಗ್ ಮಾಡೋಕ್ಕೆ ಮುಂಚೆನೇ ನಿಮಗೆ ಮಾಡಿ ಚೆಕ್ ಮಾಡಿ ತೋರಿಸ್ಬೇಕಿತ್ತು. ಏನಕ್ಕೆ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ನನಗಿದೆ ನನ್ನ ಕಟಿಂಗಲ್ಲಿ. ಬಟ್ ನಿಮಗೆ ನಾನು ಕಟ್ ಮಾಡೋಕ್ಕೆ ಮುಂಚೆನೇ ತೋರಿಸ್ಬೇಕಿತ್ತು. ನಾನು ಇವಾಗ ಚೆಕ್ ಮಾಡಿ ತೋರಿಸ್ತೀನಿ. ನೀವು ಕಟಿಂಗ್ ಮಾಡುವಾಗ ಕಟಿಂಗ್ ಮಾಡೋಕ್ಕೆ ಮುಂಚೆನೇ ಚೆಕ್ ಮಾಡ್ಕೊಳ್ಳಿ, ಆಯಿತಾ? ಸೊ ನೋಡಿ, ಇವ್ರದ್ದು ಬಂದು ಆರ್ಮೋಲ್ ರೌಂಡ್ ಬಂದು 17 ಇಂಚು. ಸೊ ಕರೆಕ್ಟಾಗಿ ಇಲ್ಲಿ 8.25 ಇಂಚು ಬಂದಿದೆ. ಓಕೆನಾ? ಸೊ ಈ ರೀತಿ ಚೆಕ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡಿ. ನನಗೆ ಕಾನ್ಫಿಡೆನ್ಸ್ ಇರುತ್ತಲ್ಲ, ಸೊ ಚೆಕ್ ಮಾಡೋಕ್ಕಾಗಲ್ಲ ಸರಿ ಬಂದಿರುತ್ತೆ ಅಂತ, ಸೊ ಇದರಲ್ಲಿ ಕಟ್ ಮಾಡಿದೆ. ಸೊ ಈಗ ಫ್ರಂಟ್ ಪಾರ್ಟಿಗೆ ಮಾರ್ಕ್ ಹಾಕೋಣ. ಬ್ಯಾಕ್ ಪಾರ್ಟಲ್ಲಿ 14 + 1 ಇಂಚು 14 + 1 ಇಂಚು 15 ಇಂಚು ತೊಗೊಂಡಿದ್ವಿ. ಫ್ರಂಟ್ ಪಾರ್ಟಿಗೆ 14 + 2 ಇಂಚು 16 ಇಂಚು ತೊಗೊಳ್ಳೋಣ. ಥರ ಒಂದು ಲೈನ್ ಹಾಕೊಳ್ಳೋಣ. ಇದನ್ನ ಕಟ್ ಮಾಡ್ಕೊಳ್ಳೋಣ. ಹುಕ್ಪಟ್ಟಿ ಕಾಜಾಪಟ್ಟಿಗೆ ಅಂತ 1/2 ಇಂಚು ಇಲ್ಲಿ ಮಾರ್ಜಿನ್ ಬಿಟ್ಕೊಳ್ಳೋಣ. ಸೊ ಈಗ ನಾವೇನು ಬ್ಯಾಕ್ ಪಾರ್ಟಲ್ಲಿ ಇಟ್ಟಿದ್ವಿ ಸೇಮ್ ನೆಕ್ ವಿಡ್ತ್, ಶೋಲ್ಡರ್, ಆರ್ಮೋಲ್ ಲೆಂತ್ ಎಲ್ಲ, ಆರ್ಮೋಲ್ ರೌಂಡ್ ಎಲ್ಲ ಸೇಮ್ ಅಷ್ಟೇ ಇಟ್ಬಿಡೋಣ. ಸೊ ಏನು ಹುಕ್ಪಟ್ಟಿ ಕಾಜಾಪಟ್ಟಿಗಿಂತ 1/2 ಇಂಚ್ ಬಿಟ್ಟಿದ್ದೀವಿ ಅದು ಈ ಕಡೆನೇ ಇರುತ್ತೆ. ಈ ಗೆರೆಯಿಂದ ಆ ಕಡೆ ನಾವು ಮಾರ್ಕ್ ಹಾಕೊಬೇಕು. ಸೊ 5 ಇಂಚು 2 ಇಂಚು ನೆಕ್ ವಿಡ್ತ್ ಸೇಮ್ ಬ್ಯಾಕಲ್ಲಿ ಏನಿದೆ ಆ ಥರ ಇಟ್ಕೊಂಬಿಡಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ 9.25 ಇಂಚು. 1/2 ಇಂಚು ಡಾಟ್ಗೆ ಅಂತ ಎಕ್ಸ್ಟ್ರಾ ಬಿಟ್ಕೊಬೇಕು. ಸೊ ಇಲ್ಲಿಂದ 2 ಇಂಚು ಮಾರ್ಜಿನ್ ಇಟ್ಕೊಬೇಕು. ಈಗ ಇಲ್ಲಿ ಆರ್ಮೋಲ್ ರೌಂಡ್ ಮಾರ್ಕ್ ಹಾಕೊಳ್ಳೋಣ.
ಸೊ ಫ್ರಂಟಲ್ಲಿ ಇವ್ರದ್ದು ರೆಡಿ 7 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 7.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಮೇಲ್ಗಡೆ ಎಷ್ಟಿದೆ 2 ಇಂಚು, ಇಲ್ಲೂ ಅಷ್ಟೇ ಸೇಮ್ ಅಷ್ಟೇ ಇಟ್ಕೊಳ್ಳೋಣ. ಇಲ್ಲಿ ಒಂದು ರೌಂಡ್ ನೆಕ್ ಕೊಡ್ತೇನೆ. ಸೊ ಅಪೆಕ್ಸ್ ಪಾಯಿಂಟ್ ಬಂದು ಇವ್ರದ್ದು ರೆಡಿ 10 ಇಂಚು. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ 10.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಂದ 2.5 ಇಂಚು ಮಾರ್ಕ್ ಹಾಕೊಂಡು ಅಂಡರ್ ಬಸ್ಟ್ ಲೈನ್, ಇದು ಫುಲ್ ಬಸ್ಟ್ ಲೈನ್, ಇದು ಅಂಡರ್ ಬಸ್ಟ್ ಲೈನ್ ಅಥವಾ ಫ್ರಂಟ್ ಪಟ್ಟಿ ಲೈನ್ ಅಂತೀವಿ. ಸೊ ಅದಕ್ಕೆ ಮಾರ್ಕ್ ಹಾಕೊಳ್ಳೋಣ. ಈಗ ಸೊ ಇಲ್ಲಿ ಎಷ್ಟಿದೆ ಅಂದರೆ 9.25 ಅರ್ಧ ಇಂಚು ಡಾಟ್ಗೆ ಸೇರಿಸಿ 9.25 ಇಂಚ್ ಇದೆಯಲ್ಲ, ಇಲ್ಲೂ ಅಷ್ಟೇ ಇಟ್ಕೊಳ್ಳೋಣ. ಇಲ್ಲೂ ಅಷ್ಟೇ ಇಟ್ಕೊಳ್ಳೋಣ. ಸೊ ಇಲ್ಲೂ ಅಷ್ಟೇ ಇಟ್ಕೊಳ್ಳೋಣ. ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. 2 ಇಂಚು ಮಾರ್ಜಿನ್, ಒಂದು ಸ್ಟ್ರೈಟ್ ಲೈನ್ ಹಾಕೊಂಬೇಡ ಇಲ್ಲಿ. ಈಗ ಸೊ ಈಗ ನಾವು ಡಾಟ್ ಮಾರ್ಕ್ ಹಾಕಬೇಕು. ಡಾಟ್ ಮಾರ್ಕ್ ಹಾಕಲಿಕ್ಕೆ ನಮ್ಮ ಏನು ಅಪ್ಪರ್ ಚೆಸ್ಟ್ ಇದೆ 37, 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.7 ಬರುತ್ತೆ. ಅದನ್ನು ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಯಾವುದೇ ಸೈಜ್ ಎಲ್ಲಿ ಬೇಕಾದರೂ ಅಪ್ಲೈ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊಂಟದ ಸುತ್ತಳತೆ 31 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.25 ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿ ಎಷ್ಟು ಉಳಿದಿದೆ ನೋಡ್ಕೊಳ್ಳಿ, 2 ಇಂಚು. ಸೊ 2 ಇಂಚು ಎರಡೂ ಕಡೆ 1 ಇಂಚು ಈ ರೀತಿ ಮಾರ್ಕ್ ಹಾಕ್ಕೊಂಡು ಮೇನ್ ಡಾಟ್ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ಈ ಲೈನಿಂದ 1 ಇಂಚು ಮೇಲಕ್ಕೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಶೇಪ್ ಕೊಡಿ. ಫ್ರಂಟ್ ಪಟ್ಟಿ ಶೇಪ್ ರೆಡಿ ಆಗುತ್ತೆ. ಇಲ್ಲಿಂದ 2 ಇಂಚು ಮೇಲೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ 1.5 ಇಂಚು ಮಾರ್ಜಿನ್ ಇರಲಿ. ಅದಾದಮೇಲೆ ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಡಾಟಿಂದನೂ ಅಷ್ಟೇ ಈ ಲೈನಿಗೆ ಈ ಥರ ಇಟ್ಕೊಳ್ಳಿ. 1.5 ಇಂಚಿಗೆ ನೋಡಿ ಇಲ್ಲಿ ಮಾರ್ಕ್ ಹಾಕ್ಕೊಂಡು ಈ ರೀತಿ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿಂದ ನೇರ ಈ ರೀತಿ ಇಟ್ಕೊಂಡು 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲೂ ಅಷ್ಟೇ ಲೈನ್ ಹಾಕೊಳ್ಳಿ. ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಗುತ್ತೆ. ಸೊ ಇದು ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಸೊ ಎಲ್ಲಿ ಎಷ್ಟು ಬಂದಿದೆ ಅದ್ರ ಮೇಲೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಹೈಲೈಟ್ ಮಾಡ್ಕೊಳ್ಳಿ. ಸೊ ಈಗ ನಾವು ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳಿಕ್ಕೆ ಸೊ ಇವ್ರದ್ದು ತೋಳಿನ ಉದ್ದ ಬಂದು ರೆಡಿ 9 ಇಂಚು. ಸೊ ಅದಕ್ಕೆ 1 ಇಂಚು ಸೇರಿಸಿ ನೋಡಿ 10 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಒಂದು ಲೈನ್ ಹಾಕೊಳ್ಳೋಣ. ಸೊ ಇಲ್ಲಿಂದ ಕ್ಯಾಪ್ ಹೈಟ್ 3.7, 37 ಇಂಚಿನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.7 ಬರುತ್ತೆ. ಸೇಮ್ ಫಾರ್ಮುಲಾ, ಯಾವುದೇ ಸೈಜ್ ಆಗಲಿ ಯಾವುದೇ ಮೆಷರ್ಮೆಂಟ್ ಆಗಲಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಕ್ಯಾಪ್ ಹೈಟ್ ಕಂಡುಹಿಡಿಯೋಕೆ ನಿಮ್ಗೆ ಈಸಿ ಆಗುತ್ತೆ. ಸೊ ಆರ್ಮೋಲ್ ರೌಂಡ್ ಬಂದು ಇವ್ರದ್ದು 17 ಇಂಚು. 17 ಇಂಚಲ್ಲಿ ಅರ್ಧ ಅಂದರೆ 8.5. ಸೊ ಇಲ್ಲಿಂದ 8.5ಗೆ ನೋಡಿ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಇಲ್ಲಿ 2 ಇಂಚು ಏನಿದೆ ಅದು ಎಕ್ಸ್ಟ್ರಾ ಹಾಕೊಳ್ಬೇಕು. ಸೊ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ, ಆಮೇಲೆ ನಾನು ಮಾರ್ಕ್ ಹಾಕ್ತೀನಿ. ನೋಡಿ ಈ ಥರ ಮಿಕ್ಕಿರುತ್ತಲ್ಲ ಪೀಸು, ಇದನ್ನು ನಾವು ಈ ರೀತಿ 2 ಪೀಸ್ ಇದೆ ಇದರಲ್ಲಿ, ಇದನ್ನು ಈ ರೀತಿ 2 ಭಾಗ ಮಾಡಿ
ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನಾವು ಸ್ಲೀವ್ ಮಾರ್ಕ್ ಹಾಕೋದ್ರಿಂದ ಸ್ಲೀವ್ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ಎರಡು ಸೈಡ್ ಅಟ್ಯಾಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. 2 ಪೀಸ್ ಇದೆ. ಈಗ ಇದನ್ನು ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ. ಸೊ ಈ ಥರ ಹಾಕ್ಕೊಂಡು ಇವಾಗ ಮತ್ತೆ ಕ್ಯಾಪೈಟ್ ಮಾರ್ಕ್ ಹಾಕೊಳ್ಳೋಣ. ಕ್ಯಾಪೈಟ್ ನಾನು ಮಾರ್ಕ್ ಹಾಕಿದ್ದು ಅದು ಕೆಳಗಡೆ ಹೋಯ್ತು ಅಟ್ಯಾಚ್ ಮಾಡುವಾಗ. ಸೊ ಮತ್ತೆ ಹಾಕ್ಕೊಳ್ಳೋಣ. ಇಲ್ಲಿ 3.7ಗೆ ಲೈನ್ ಹಾಕ್ಕೊಳ್ಳೋಣ. ಓಕೆ. ಸೊ 17 ಇಂಚಲ್ಲಿ ಅರ್ಧ ಅಂದರೆ 8.5 ಇಂಚಿಗೆ ನಾವಿಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ಆರ್ಮೋಲ್ ರೌಂಡ್ ಬಾಡಿ ಪೀಸಲ್ಲಿ ಏನಿದೆ ಅದು ಸೊ ಎಕ್ಸಾಕ್ಟಾಗಿ ಬಂದ್ಬಿಡುತ್ತೆ. ಬಾಡಿಲಿ ಏನು ತೆಗ್ದಿದ್ದೀವಿ ಅದನ್ನ ಇಲ್ಲಿ ಮಾರ್ಕ್ ಹಾಕಬೇಕು, ಮೆಷರ್ ಮಾಡಿ. ಸ್ಲೀವು ನಿಮ್ಗೆ ಹೆಚ್ಚು ಕಡಿಮೆ ಅದೆಲ್ಲ ಯಾವುದು ಬರಲ್ಲ. ಈ ರೀತಿ ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ತೋಳಿನ ಸುತ್ತಳತೆ 11.25 ಬರುತ್ತೆ. ಸೊ 5.5 1 ಪಾಯಿಂಟ್ ಅಷ್ಟು ಎಕ್ಸ್ಟ್ರಾ ಹಾಕಿದ್ದೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಇಲ್ಲಿ ಲೈನ್ ಹಾಕ್ಕೊಳ್ಳೋಣ. ಈ ರೀತಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಸ್ಲೀವ್ ಶೇಪ್ ತಕ್ಕೊಳ್ಳೋಣ. ಇಲ್ಲೊಂದು ನಾಚ್ ಹಾಕ್ಕೊಳ್ಳೋಣ. ಸೊ ಇದು ನಮ್ಮ ಬ್ಲೌಸ್ನ ಕಟಿಂಗ್ ಡೀಟೇಲ್. ಸೊ ಫಸ್ಟೇ ಹೇಳಿದಾಗೆ 9, 10, 11 ಇಂಚಿಗೆ 37 ಇಂಚು, 36, 37, 38 ಇಂಚು ಅಪ್ಪರ್ ಚೆಸ್ಟ್ಗೆ, 9 ಇಂಚು, 10 ಇಂಚು, 11 ಇಂಚು ಡೀಪ್ ನೆಕ್ ಇಟ್ಟಾಗ. ಸೊ ಈಗ ಏನು ತೋರಿಸಿದ್ದೀನಿ ಅದನ್ನು ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡಿಕೊಂಡ್ರೆ ಬ್ಲೌಸ್ ಪರ್ಫೆಕ್ಟಾಗಿ ಬರುತ್ತೆ. ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಜಾಸ್ತಿ ಇದೆ, ನಾನು ಯಾವುದೇ ಬ್ಲೌಸು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ರು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಜಾಸ್ತಿ ಇದೆ ಅನ್ನೋರು 1/2 ಇಂಚು ಶೋಲ್ಡರ್ ಕಡಿಮೆ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ಆರ್ಮೋಲ್ ಲೆಂತ್ ಇಟ್ಕೊಳ್ಳಿ. ಪರ್ಫೆಕ್ಟಾಗಿ ಬರುತ್ತೆ. ಸೊ ಮೇನ್ ಫ್ಯಾಬ್ರಿಕಲ್ಲಿ ಕಟಿಂಗ್ ಮಾಡೋಕ್ಕೆ ನಿಮಗೆಲ್ಲ ಬರುತ್ತೆ. ಸೊ ಹಾಗಾಗಿ ನಾನೇನು ತೋರಿಸಲ್ಲ. ಸೊ ಇಲ್ಲಿದೆ, ನಾನು ಕಟ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. 18ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾಯಿದೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶಾಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.